ಗುಜರಾತಿ ಸ್ಪೆಷಲ್ ಡಿಶ್ ಡೋಕ್ಲಾ. ಅವರು ಬ್ರೇಕ್ಫಾಸ್ಟ್ಗೆ ಇದನ್ನು ತಿಂತಾರೆ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ, ಮಾಡೋಕ್ಕೆ ಸಿಕ್ಕಾಬಟ್ಟೆ ಸಿಂಪಲ್ ರೆಮಿಡಿ. ಮತ್ತು ಒಂದು ಬ್ರೇಕ್ಫಾಸ್ಟ್ ಸಾಯಂಕಾಲ ಎಸ್ಪೆಷಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಹೆಲ್ದಿಯಾಗಿ ಗ್ಲೂಟಿನ್ ಬೇಡ ನನಗೆ ಮೈದಾ ಬೇಡ ಅನ್ನೋರು ಆರಾಮಾಗಿ ಒಳ್ಳೆ ಸ್ಪಾಂಜ್ ಕೇಕು ಸ್ವಲ್ಪ ಸ್ಪೈಸಿಲಿ ಲೆವೆಲಲ್ಲಿ ತಿನ್ನಂಗೆ ಆಗುತ್ತೆ ಅಷ್ಟೇ. ಅಷ್ಟು ಚೆನ್ನಾಗಿರುತ್ತೆ. 1 ಕಪ್ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅಷ್ಟು ಸಕ್ಕರೆ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಇದನ್ನು ದೋಸೆ ಕನ್ಸಿಸ್ಟೆನ್ಸಿಗಿನ ಒಂದು ಸ್ವಲ್ಪ ಗಟ್ಟಿಗೆ ಹಾಕ್ಕೊಳ್ತಾ ಹೋಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ಒಂದು ಗಂಟು ಇಲ್ಲದೆ ಇರೋ ಥರ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕಿಂತ ಒಂಚೂರು ನೀರು ಹಾಕ್ಕೊಂಡು ಒಂದು ರನ್ನಿಂಗ್ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಬರಲಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ಸಿಟ್ರಸ್ ಪೌಡ್ರ್ ಅಥವಾ ಈನೋ ಪೌಡ್ರ್ ಏನಿರುತ್ತೆ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಬಲ್ ಥರ ಈ ಥರ ಗೂಡು ಬರಬೇಕು. ಆವಾಗ ಕೇಕು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ನೀರಲ್ಲಿ ಒಂದು 10-20 ನಿಮಿಷ ಸ್ಟೀಮಲ್ಲಿ ಬಿಟ್ಬಿಡಿ. ಅಥವಾ ಏನೇನಿರುತ್ತೆ 15 ನಿಮಿಷ ಅದು ಚೆನ್ನಾಗಿ ಬೇಯುವಷ್ಟು ಮಾಡಿ. ಅಷ್ಟರಲ್ಲಿ ಒಂದು ತಡ್ಕ ಪ್ರಿಪೇರ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಸ್ಪೈಸಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಮಕ್ಕಳಿಗೆ ಅಂದರೆ ಸುಮ್ಮನೆ ಒಂದು 2 ಸ್ಲೈಸ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡಿ. ತಣ್ಣಗಾದಮೇಲೆ ನಿಂಬೆ ರಸ ಸೇರಿಸಿ ನಿಮಗೆ ಈ ತಡ್ಕದ್ದು ಮಸಾಲೆ ರೆಡಿ ಆಯಿತು. ಅಷ್ಟರಲ್ಲಿ ಕೇಕ್ ಕೂಡ ಆಗುತ್ತೆ. ನೋಡಿ, ಈ ಥರ ಅಂಟ್ಕೋಬಾರ್ದು. ಒಂದು ಸ್ಪೋರ್ಕ್ ಹಾಕಿ ನೋಡಬೇಕು. ಸ್ವಲ್ಪ ಕೇಕ್ ಹೇಗೆ ನೋಡ್ತೀರ ಆ ಥರ ಸ್ಪೋರ್ಕಿಗೆ ಅಥವಾ ಒಂದು ಕಡ್ಡಿಗೆ ಅಂಟ್ಕೊಳ್ಳೋದೇ ಇದ್ದರೆ ಅದು ಒಳಗೆ ಬೆಂದಿದೆ ಅಂತ ಈ ರೀತಿ ತೂತು ಹಾಕಿ ಅದು ಏನು ಸಿರಪ್ ಮಾಡ್ಕೊಂಡಿದ್ದೀವಿ ಆ ನೀರನ್ನು ಹಾಕಿ ಮೇಲ್ಗಡೆ ಜಾಸ್ತಿ ಕಾಯಿ ತುರಿ ಹಾಕಿ ಮಾಡಿದ್ರೆ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ, ಬಟ್ ಚೆನ್ನಾಗಿ ಬೇಯಿಸಬೇಕು, ಇಲ್ಲಾಂದರೆ ಒಳಗೆ ಹಸಿ ಇರುತ್ತೆ. ಯಾರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾನೆ ಪ್ರತಿ ಸತಿ ಏನಾರೋ ಒಂದು ಅದೇ ಮಾಡೋಕ್ಕೂ ಈಸಿ. ಒಂಥರ ಡಿಫ್ರೆಂಟ್ ಐಟಮ್ ಇರುತ್ತೆ. ಅಥವಾ ನಿಮಗೂ ಹೆಲ್ತಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಟ್ರೈ ಮಾಡಿ. ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೆಕ್ಸ್ಟ್ ಯಾವ ರೆಸಿಪಿ ಟ್ರೈ ಮಾಡಬೇಕು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಬಾಯ್.